ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಪ್ರೀ ಬಜೆಟ್ ಮೀಟಿಂಗಲ್ಲಿ ಏನೇನು ನನ್ನ ಇಲಾಖೆ ವತಿಯಿಂದ ನಮ್ಮ ಬೇಡಿಕೆಗಳು ಏನೇನಿದ್ದಾವೆ ಕೆಲವೆಲ್ಲದು ಕೂಡ, ಯಾಕೆಂದರೆ ನಾನು 2023ರಲ್ಲಿ ಶಿಕ್ಷಣ ಸಚಿವನಾದ ಮೇಲೆ ನಮ್ಮದೊಂದು ಇಂಟ್ರಿಮ್ ಬಜೆಟ್ ಬಂತು, ಮಧ್ಯಂತರ ಬಜೆಟ್. ಆ ಟೈಮಲ್ಲೂ ಕೂಡ BJP ಏನು ಬಜೆಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚು ಕೊಟ್ಟರು. ಅದಾದಮೇಲೆ 2024 ಜಾಸ್ತಿ ಕೊಟ್ಟರು, 25 ಜಾಸ್ತಿ ಕೊಟ್ಟರು. ಈ 26ಕ್ಕೂ ಕೂಡ ಅದು ಯೂಶಲಿ ಗಾತ್ರ ಜಾಸ್ತಿ ಆಗ್ತದೆ ಕಾರ್ಯಕ್ರಮಗಳನ್ನು ಕೂಡ. ಬಟ್ ನನ್ನ ಇಲಾಖೆ ಭಾಳ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು ಇಲಾಖೆನ ಯಾವ ರೀತಿ ಹತೋಟಿಯನ್ನ ತರಬೇಕು ಅಂತ ಹೇಳಿ ನನಗೊಂದು ಡೈರೆಕ್ಷನ್ಸ್ ಕೊಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಆ ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳು KP ಶಾಲೆಗಳನ್ನಿರ್ಬೋದು, ದ್ವಿಭಾಷಾ ಇರ್ಬೋದು. 1ನೇ ಕ್ಲಾಸಿಗೆ ಮಕ್ಕಳು ಬರಬೇಕಂದ್ರೆ LKGಯಿಂದ ಅಲ್ಲಿಗೆ ಬರಬೇಕು. ಮತ್ತು ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು, ಕಲಿಕೆಯಲ್ಲಿ ಬಲವರ್ಧನೆಯನ್ನು ತರ್ತಕ್ಕಂಥದ್ದು, ಇದೆಲ್ಲದೂ ನೋಡಿದಾಗ ಒಂದು ಹಂತಕ್ಕೆ ತರ್ತಕ್ಕಂಥದ್ದು ನಾವು ಮಾಡಿದ್ವಿ. ಪೌಷ್ಟಿಕತೆಯೂ ಕೂಡ ಅಪೌಷ್ಟಿಕತೆ ಜಾಸ್ತಿ ಇತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈಗ ಕೆಲವೊಂದು 2-3 ರಿಪೋರ್ಟು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ನಾನು ಹೆಲ್ತ್ ಡಿಪಾರ್ಟ್ಮೆಂಟನ್ನು ಕೂಡ ನಾನು ಮೊನ್ನೆ ಹೇಳಿದೆ, ಸ್ವಲ್ಪ ನಿಮ್ಮದು ಲೇಟೆಸ್ಟ್ ರಿಪೋರ್ಟ್ ಕೊಡಿ ನನಗೆ, ಯಾವ ರೀತಿ ಆಗ್ತದೆ ಅಂಥೇಳಿ. ಮತ್ತು ವಿಧಾನಸಭೆ ಒಳಗೆ ಮತ್ತು ಹೊರಗೆ ವಿರೋಧ ಪಕ್ಷದವ್ರದ್ದು ಕೂಡ ವಿಶ್ವಾಸ ತಗೊಳ್ಬೇಕಾಗುತ್ತೆ. ಯಾಕೆಂದರೆ ಶಿಕ್ಷಣದಲ್ಲಿ ನಾವು ವಿರೋಧನ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರನ್ನ. ಅದನ್ನು ನಾನು ಸಕ್ಸಸ್ ಆಗಿ ಅವ್ರದ್ದೆಲ್ಲರೂ ಕೂಡ ವಿಶ್ವಾಸದ ಮೇಲೆ, ಮತ್ತು ಮೇಲ್ಮನೆಯಲ್ಲಿ ವಿಶೇಷವಾಗಿ MLC ಅವರ ಪರಿಷತ್ತಿನ ಸದಸ್ಯರು ಏನಿದ್ದಾರೆ ಅವ್ರದ್ದೆಲ್ಲರದ್ದು ಕೂಡ ಸಹಕಾರವನ್ನು ತಗೊಂಡು ಮಾಡ್ತಕ್ಕಂಥದ್ದು ನಾನು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ. ಮೊನ್ನೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆನ್ನ ಹೆಚ್ಚು ರೀತಿಯಲ್ಲಿ ದಾಖಲಾತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಏನಾಗ್ತದೆ, ದಾಖಲಾತಿ ಸ್ವಲ್ಪ ಸರ್ಕಾರಿ ಶಾಲೆಯಲ್ಲಿ ಕಮ್ಮಿ ಆಗ್ತಾ ಇತ್ತು. ಮತ್ತು ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಕಮ್ಮಿ ಆದಾಗ ಆಬ್ವಿಯಸ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅನ್ನೋದು ಒಂದು ಭಾವನೆ ಇರ್ತದೆ. ಆದರೆ ಒಂದು ಕಡೆಗೆ ದಾಖಲಾತಿ ಚೆನ್ನಾಗಿ ಆಗಬೇಕು, ಒಂದು ಕಡೆಗೆ ರಿಸಲ್ಟ್ಸು ಕೂಡ ಚೆನ್ನಾಗಾಗಬೇಕು ಅಂತ KPS ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಮತ್ತು ಈಗ ನೆಕ್ಸ್ಟು ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಈ ಫೇಶಿಯಲ್ ಅಟೆಂಡೆನ್ಸ್ ತರ್ತೀವಿ, ಟೀಚರ್ಸಿಗೆ ತಂದಾಯಿತು. ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಪಾಸ್ ಮಾಡಾಯಿತು. ಈಗ ಮಕ್ಕಳಿಗೆ ತಂದಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ನಾನು ಈಗಲೇ ಹೇಳಿರ್ತೀನಿ ಅದನ್ನ, ಅದು ಅನಿವಾರ್ಯ, ಅದು ನಾನು ಗೊತ್ತಾಗೋದಿಲ್ಲ ಅದನ್ನು. ದಿಸ್ ಇಸ್ ದ ಓನ್ಲಿ ವೇ ನಾವು ಮಕ್ಕಳ ಸಂಖ್ಯೆ ಹೆಂಗಿದೆ ಅಂತಕ್ಕಂಥ ನೋಡ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ನಮಗೆ ಅಕೌಂಟಬಿಲಿಟಿ ಚೆನ್ನಾಗಿ ಬರ್ತದೆ. ಅಕೌಂಟಬಿಲಿಟಿನ ಈ ವರ್ಷ ಭಾಳ ಅದ್ಭುತವಾಗಿ ಅದನ್ನ ಕರೆಕ್ಟಾಗಿ ಮಾಡಬೇಕಾದ್ರೆ ಸರ್ಕಾರದ ಟ್ಯಾಕ್ಸ್ ಹಣ ಏನಿದೆಯಲ್ಲ ಅದು ಕರೆಕ್ಟಾಗಿ ಖರ್ಚಾಗಬೇಕು. ಆ ನಿಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು, ಮತ್ತು ಇನ್ನೊಂದು ಸ್ವಲ್ಪ KPSಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು, ಮತ್ತು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇದೀವಿ. ಎಲ್ಲ ಮಕ್ಕಳಿಗೂ ಕೂಡ ಯಾರ್ಯಾರು KPSಗೆ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ, ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಫ್ರೀ ಟ್ರಾನ್ಸ್ಪೋರ್ಟೇಷನ್ನ ಕೊಡ್ತಕ್ಕಂಥದ್ದನ್ನು ನಾವು ಮುಂಚೆ ಮಾತು ಕೊಟ್ಟಿದ್ವಿ, ಅದು ಕೂಡ ಆಗ್ತದೆ. ಮತ್ತು ಟೆಕ್ಸ್ಟ್ ಬುಕ್ಕನ್ನು LKG UKG ಅವ್ರಿಗೆ ಕೊಡ್ತಾ ಇರಲಿಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಅದನ್ನು ಕೂಡ ನಾವು ಆಗಲೇ ಪ್ರಿಂಟಿಂಗಿಗೂ ಕಳಿಸ್ಬಿಟ್ಟಿದ್ದೀವಿ. ನಮ್ಮಲ್ಲೇ ಫೈನಾನ್ಸ್ ವ್ಯವಸ್ಥೆ ಮಾಡ್ಕೊಳ್ಳೋದು ಕೂಡ ಮಾಡಿ ಈಗಾಗಲೇ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡ್ತೀವಿ. ನನಗೆ ವಿಶ್ವಾಸ ಇದೆ, ಒಳ್ಳೆ ರೀತಿಯಲ್ಲಿ ಒಳ್ಳೆ ಬಜೆಟನ್ನು ಕೊಡ್ತಾರೆ. ನನ್ನ ಶಿಕ್ಷಣ ಇಲಾಖೆಗೆ ನಾನು ಕೇಳಿರ್ತಕ್ಕಂಥದ್ದು ಎಲ್ಲದೂ ಕೂಡ ವಿಶ್ವಾಸದಿಂದ ಕೊಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಶಿಕ್ಷಕರ ನೇಮಕಾತಿ ಐ ಥಿಂಕ್ 12ನೇ ತಾರೀಕು 13ನೇ ತಾರೀಕು ಒಂದು ಜಡ್ಜ್ಮೆಂಟ್ ಒಂದು ಕೋರ್ಟಲ್ಲಿ ಬರಬೇಕು. ಅದು ಏನೇ ಆದ್ರೂ ಕೂಡ 6% ಮಾತ್ರ ಕ್ವೆಶ್ಚನ್ ಇರೋದು. ಆ 6% ಬಿಟ್ಟು ನೇಮಕಾತಿನ ಎಲ್ಲ ಕಡೆನೂ ನಾವು ಮಾಡ್ಬೋದು ಅಂತ. ಬರೀ ಶಿಕ್ಷಣ ಇಲಾಖೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ನಾವು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ 6%. ಬಟ್ ನಮಗೆ ವಿಶ್ವಾಸ ಇದೆ ಕೋರ್ಟ್ ಡೈರೆಕ್ಷನ್ಸು ಕೂಡ ಅದಕ್ಕೆ ಬರುತ್ತೆ ಅಂಥೇಳಿ. ನಾವು ಪ್ರಿಪ್ರೇಷನ್ ಏನು ಮಾಡಬೇಕು, 10,500 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದು ಸರ್ಕಾರಿ ಶಾಲೆಗಳಲ್ಲಿ. ಅನುದಾನಿತ ಶಾಲೆಯಲ್ಲಿ ಸುಮಾರು 5,000 ಚಿಲ್ಲರೆ, ಅಂದರೆ 6,000 ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ. ಮತ್ತು ಇನ್ನೂ ಇಲಾಖೆಯಲ್ಲಿರ್ತಕ್ಕಂಥ ಯಾವುದಾದ್ರು ಏನು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅದನ್ನು. ಬಟ್ ಒಂದು ಗ್ಯಾರಂಟಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಜೂನ್ 1ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಅಷ್ಟರೊಳಗೆ ಎಲ್ಲ ಶಿಕ್ಷಕರ ನೇಮಕಾತಿಯನ್ನು ಪ್ರೋಸೆಸ್ನ ನಾವು ಮುಗಿಸ್ಬೇಕು ಅಂತೇಳಿ ನಾನು ನಮ್ಮ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದೀನಿ. ಅದು ಮೋಸ್ಟ್ಲಿ ಈಗ ಫೆಬ್ರವರಿ 12-13ನೇ ತಾರೀಕು ಮೇಲೆ ಆ ಪ್ರೋಸೆಸ್ ಸ್ಟಾರ್ಟ್ ಆದರೆ ಒಂದು 3-4 ಮಂತ್ಸಿಗೆ ಕಂಪ್ಲೀಟ್ಲಿ ಮುಗಿಯುತ್ತೆ ಅಂತಕ್ಕಂಥದ್ದು ವಿಶ್ವಾಸ 100ಕ್ಕೆ 100 ಇರ್ತದೆ. ಸೊ ಶಿಕ್ಷಕರು ನೇಮಕಾತಿಯನ್ನು ಆಗಲೇ 13,000 ಜನರು ತಗೊಂಡು ಟೀಚರ್ಸ್ನ ನಮ್ಮ ಸರ್ಕಾರ ಬಂದ ಮೇಲೆ ಆಗಲೇ ಫಿಸಿಕಲಿ ದೇ ಆರ್ ಆಲ್ರೆಡಿ ಟೀಚಿಂಗ್ ದರ್.
ಇನ್ನೂ 10,000 ಮತ್ತು 6,000 ಬಂದರೆ ನನಗನ್ಸುತ್ತೆ ಒಂದು 7-8 ಸಾವಿರ ಟೀಚರ್ಸ್ನ ಬರ್ತಕ್ಕಂಥದ್ದು. ಮತ್ತು ಸ್ಪೆಷಲ್ ಟೀಚರ್ಸು ನಾನು ಈ ಸತಿ ಕೇಳಿರ್ತಕ್ಕಂಥದ್ದು ಸಂಗೀತ, ಆರ್ಟು, ಕಂಪ್ಯೂಟರು ಮತ್ತು ಫಿಸಿಕಲ್ ಟ್ರೈನಿಂಗು, ಈ 3-4 ಸೆಕ್ಟರ್ಗೆ ನಾನು ಕೇಳಿದ್ದೀನಿ. ಅದನ್ನು ಬಜೆಟಲ್ಲಿ ನನಗೆ ವಿಶ್ವಾಸ ಇದೆ, ಕೊಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ಅದನ್ನು ನೋಡ್ಬೋದು. ಆಮೇಲೆ ಭಾಳ ಮುಖ್ಯವಾಗಿ ಏನಂತಂದರೆ ದಾಖಲಾತಿಯನ್ನು ಹೆಚ್ಚು ಮಾಡೋದಕ್ಕೆ ನಾವು ಹಿಂದೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಶಿಕ್ಷಕರು ಬೇಕಾಗುತ್ತೆ, KPS ಶಾಲೆಗಳು ಕೊಡಬೇಕಾಗತ್ತೆ, ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕಾಗತ್ತೆ, ಮಕ್ಕಳನ್ನ ಹಳ್ಳಿ ಕಡೆಯಿಂದ ತೊಗೊಂಡು ಕರ್ಕೊಂಡು ಬಂದು ಅವ್ರಿಗೆ ಈ KPS ಅಲ್ಲಿ ಯಾರ್ಯಾರು ಅಡ್ಮಿಷನ್ ಬೇಕು ಅಂತಾರೆ ಇವರಿಗೆಲ್ಲ ಕೊಡ್ತಕ್ಕಂಥದ್ದು ಬದಲಾವಣೆ ಏನಂತೂ ಕೂಡ ನಾವು ಕಾಣ್ತಕ್ಕಂಥದ್ದು. ಮತ್ತು ಟೋಟಲ್ ಆನ್ ದ ಹೋಲ್ ನೀವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವಾಗಲೂ ಶಿಕ್ಷಣಕ್ಕೆ ಕಮ್ಮಿ ಇದೆ ಅಂತ ಇದೆ. ಈ ಸತಿ ನಾನು ಗ್ಯಾರಂಟಿ ಕೊಡಬಲ್ಲೆ, ನಾವು ಮಾಡಿರ್ತಕ್ಕಂಥ ಈ 2.5 ವರ್ಷ ಕೆಲಸ, ಫ್ರೀ ಕರೆಂಟ್ ಬೇರೆ ಕೊಟ್ಟಿದ್ದೀವಿ, ಸಾಯಂಕಾಲ ಸ್ಪೆಷಲ್ ಕ್ಲಾಸಸ್ ತೊಗೊಂಡಿದ್ದಾರೆ. ಇದನ್ನೆಲ್ಲದೂ ಕೂಡ ನೋಡಿದರೆ ನನಗೆ ವಿಶ್ವಾಸ ಇದೆ 100ಕ್ಕೆ 100 ದಾಖಲಾತಿನೂ ಹೆಚ್ಚಾಗ್ತದೆ. ಒಂದು ಕಡೆ ಕಮ್ಮಿ ಆಗುತ್ತೆ, ಯಾಕೆಂದರೆ ಫೇಶಿಯಲ್ ಅಟೆಂಡೆನ್ಸ್ ಬಂದಾಗ ಅದು ಫಿಸಿಕಲ್ ಥರದ್ದು. ಬಟ್ ದಾಖಲಾತಿ ಜಾಸ್ತಿ ಆಗೋದ್ರ ಜೊತೆಗೆ ರಿಸಲ್ಟ್ಸು ಈ ಸತಿ ಚೆನ್ನಾಗಿರುತ್ತೆ ಅಂತೇಳಿ ವಿಶ್ವಾಸ ಇದೆ ನನಗೆ. 100ಕ್ಕೆ 100 ಮಕ್ಕಳ ರಿಸಲ್ಟ್ಸ್ ಕೊಡ್ತಾರೆ. ಆಮೇಲೆ 2ನೇ ಮತ್ತು 3ನೇ ಎಕ್ಸಾಮ್ ಪದ್ಧತಿ ಏನಿದೆಯಲ್ಲ ಅದನ್ನು ಒಳ್ಳೆ ರೀತಿಯಲ್ಲಿ ಮಕ್ಕಳು ಓಪನ್ ಆಗಿ, ಆ ಟೆನ್ಷನ್ ಇತ್ತು ಮಕ್ಕಳಿಗೆ, ಆ ಟೆನ್ಷನ್ ಇಲ್ಲದೆ ಎಕ್ಸಾಮ್ ಬರೀತಕ್ಕಂಥ ಪದ್ಧತಿಯನ್ನು ಕೂಡ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ KPS ಶಾಲೆಗಳನ್ನು ಸಮಾನತೆಗೆ ಕೊಡ್ತಾ ಇದ್ದೀವಿ ನಾವು. ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚು ಒತ್ತನ್ನು ಕೊಡೋದ್ರಿಂದ ಅಲ್ಲಿಗೆ ಒಂದು 200 KPS ಶಾಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗೆಲ್ಲ 3-4 ಬರುತ್ತೆ, 2-3 ಕೆಲವು ಕಡೆಗೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ ನಾವು ಯಾವಾಗಲೂ ಕೂಡ ಹೇಳ್ತಾ ಇದ್ವಿ. ಆದರೆ ಈ ಸತಿ ಪ್ರಾಕ್ಟಿಕಲಿ 200 ಶಾಲೆಗಳು ಕರ್ನಾಟಕ ಪಬ್ಲಿಕ್ ಶಾಲೆಗಳೇ ಜಾಸ್ತಿ ಆಗುತ್ತೆ. ನೇಮಕಾತಿ ಪ್ರಕ್ರಿಯೆಯಲ್ಲೂ ಕೂಡ ಹೆಚ್ಚು ಒತ್ತನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಮತ್ತು ಯಾವುದೇ ಕಾರಣಕ್ಕೂ ನಾವು ಕ್ಲೋಸ್ ಮಾಡಲ್ಲ ಶಾಲೆಗಳನ್ನು. ನಿಮಗೆ ಗೊತ್ತು, ಮೊನ್ನೆ ಒಂದು ವಿಚಾರನ BJP ಅವರು ಟ್ವೀಟ್ ಮಾಡಿದ್ದಾರೆ, ನಾನು ನೋಡಿದೆ, ತಾವು ಕೂಡ ನೋಡಿರ್ತೀರಿ. ಏನಂತ, ನಲಿಕಲಿ ನಾವು ಈ ಸತಿ ನಿಲ್ಲಿಸ್ತಾ ಇದ್ದೀವಿ, ಯಾಕೆಂದರೆ ಅದು ಪದ್ಧತಿ ಅದು ಸರಿ ಇಲ್ಲ. ಈಗ ಬೆಳಮಲ್ಲಿ ಅವರು ಅಲ್ಲ, ಅವ್ರು ಬಂದು ಈಗ ಅವರು ಕೂಡ ಸ್ವಾಗತವನ್ನು ಮಾಡಿದರು. ಇಲ್ಲ, ಇದು ಏನು ವಿರೋಧ ವ್ಯಕ್ತಪಡಿಸಿದ್ರು, ಏನಂತ ಇರಬೇಕು ಅಂತ ಮಾಡಿಲ್ಲ, ಬಂದು ತೆಗಿಬೇಕು ಅಂತ ಮಾಡಿದ್ದಾರೆ. ಅವರು ಕೂಡ ಇದನ್ನ ಹಳೆ ಸಿಸ್ಟಮ್ಮು 30 ವರ್ಷದ್ದು, ಈಗ ತಾನೇ ಬಂದು, ಈಗ ನಾವು ತಿಂಡಿ ತಿನ್ಕೊಂಡು ಮನೆಯಿಂದ ಇಲ್ಲಿಂದ ಹೊರಟ್ರು, ನೀವು ಬರೋಕ್ಕಿಂತ ಮುಂಚೆ ನೋಡಿದ್ರೇನೋ ಗೊತ್ತಿಲ್ಲ, ಇದನ್ನು ಬದಲಾವಣೆ ಮಾಡಬೇಕಾಗತ್ತೆ ಅಂತ ಹೇಳಿದರು. ಇನಿಷಿಯಲಿ ಅವ್ರದ್ದೆಲ್ಲ ಇತ್ತು, ಇನಿಷಿಯಲಿ 1 ವರ್ಷದ ಹಿಂದೆ ಎಲ್ಲ ಮುಂಚೆ. ಈಗ ಅವ್ರಿಗೂ ಕೂಡ ಅರ್ಥ ಆಗಿದೆ, ಮಕ್ಕಳಿಗೆ 1ನೇ ಕ್ಲಾಸಲ್ಲಿ ಕಲಿಬೇಕಾದ್ರೆ 3ನೇ ಕ್ಲಾಸ್ ಮಕ್ಕಳದ್ದು ಹೇಳ್ಕೊಟ್ರೆ ಅದೇ ಕ್ಲಾಸ್ ರೂಮಲ್ಲಿ 1ನೇ ಕ್ಲಾಸ್ ಮಗು ಹೆಂಗೆ ಅಬ್ಸರ್ವ್ ಮಾಡೋಕ್ಕಾಗತ್ತೆ? ಇಲ್ಲ, 1ನೇ ಕ್ಲಾಸ್ದು ಕಲ್ತಿರೋದು 3ನೇ ಕ್ಲಾಸ್ದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇದು ನಲಿಕಲಿ ಅಂತಕ್ಕಂಥದ್ದು ಆ ಟೈಮಲ್ಲಿ ತಂದಿರ್ತಕ್ಕಂಥದ್ದು ಒಳ್ಳೆಯದು. ಬಟ್ ಕ್ರಮೇಣ ಅದು ಅನುಷ್ಠಾನ ಮಾಡೋದ್ರಲ್ಲಿ ವ್ಯತ್ಯಾಸಗಳಿಲ್ಲ ಅದು ಅಂತೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಈ 3 ಕ್ಲಾಸ್ ರೂಮ್ಸ್ನೂ ಕೂಡ ಸಪ್ರೇಟಾಗಿ ಅವರಿಗೆ ಮಕ್ಕಳು ಹೇಳ್ಕೊಟ್ಟಾಗ ಮಾತ್ರ ಅದು ಸರಿ ಆಗ್ತದೆ. ಅದು ಒಳ್ಳೆ ರೀತಿಯಲ್ಲ ಶಿಕ್ಷಣ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಇದನ್ನ ಏನು ಮಾಡಿದ್ದಾರೆ, ನಲಿಕಲಿ ತೆಗೀರಿ ಅಂದರೆ ಕ್ಲಾಸ್ನೇ ತೆಗಿತೀನಿ ಅಂತಾರೆ. ಇವತ್ತು BJP ಅವ್ರಿಗೆ ತಲೆ ಇಲ್ಲಿವರೆಗೆ ಅವ್ರು ಏನು ಅನ್ಕೊಂಡಿದ್ರು, 1, 2, 3ನೇ ಕ್ಲಾಸು ಈ ಶಿಕ್ಷಣ ಇಲಾಖೆಯಿಂದನೇ ತೆಗೆದು ಬಿಡ್ತಾರೆ ಅಂತ ಹೇಳಿ. ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡ್ತೀರಿ, BJP ಅವ್ರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ 10 ವರ್ಷದೊಳಗೆ ಒಂದು ರೆಕಾರ್ಡ್ ಇದೆ, ನೀವು ಕೂಡ ಅದನ್ನು ಚೆಕ್ ಮಾಡೋದು ಒಳ್ಳೆಯದು. 98,000 ಶಾಲೆಗಳನ್ನು ಕ್ಲೋಸ್ ಮಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಅಂಡರ್ ಮೋದಿಯವರ ಗವರ್ಮೆಂಟಲ್ಲಿ, ಅವರ ನೇತೃತ್ವದಲ್ಲಿ 93 ಸಾವಿರ ಶಾಲೆಗಳನ್ನು ಕ್ಲೋಸ್ ಮಾಡಿದ್ದಾರೆ. ಆಯಿತು, ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ನಾನೀಗ ಹಂಚ್ತೀನಿ, ಅದನ್ನ ನಿಮಗೆ ಕೊಡ್ತೀನಿ ಬೇಕಾದ್ರೆ ಅಲ್ಲಿ ಡೀಟೇಲ್ಸ್ನು ಕೂಡ. ಅದರೊಳಗೆ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಕೂಡ ಓಪನ್ ಆಗಿ ಗೌರ್ಮೆಂಟ್ ಆರ್ಡರ್ ಮಾಡಿಬಿಟ್ರು. ಮಧ್ಯಪ್ರದೇಶ, ಗುಜರಾತ್ ಎಲ್ಲ 10,000 15,000 ಮನ್ಸಿಗೆ ಬಂದಂಗೆ. ಆ ಮಕ್ಕಳು ಎಲ್ಲಿ ಹೋದ್ರಂತೆ, ಇವ್ರು ಏನೋ BJP ಅವ್ರು ಕೇಳಿದ್ರ? ಫೋಟೋ ಹಾಕ್ಬಿಟ್ಟು ಶೋಕಿ ಮಾಡ್ತಾರಲ್ಲ BJP ಅವರು, ಇವ್ರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ನಿಮ್ಮನೇಲಿ ಏನು ಹೊಲಿಸಿದೆ, ನಿಮ್ಮನೇಲಿ ಎಷ್ಟು ಹೊಲಿಸಿದೆ ಅನ್ನೋದನ್ನ ನೀವು ನೋಡ್ಬೇಕಾಗುತ್ತೆ. BJP ಅವರು ಬಿಫೋರ್ ಯು ಟ್ರೋಲ್ ಸಂಬಡಿ ಎಲ್ಸ್. ಅದು ಸ್ವಲ್ಪ ಕಾಮನ್ ಸೆನ್ಸ್ ಮೋಸ್ಟ್ಲಿ BJP ಅವ್ರಿಗೆ ಕಮ್ಮಿ ಅನ್ಸುತ್ತೆ. ಅದಕ್ಕೆ ಅವ್ರಿಗೆ ಹೇಳಿದೆ, ಇದನ್ನು ಸ್ವಲ್ಪ ನೋಡ್ಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ 10 ವರ್ಷದೊಳಗೆ ಅವರೇ ಕೊಟ್ಟಿರ್ತಕ್ಕಂಥ ರೆಕಾರ್ಡ್ಸಲ್ಲಿ ನಾನು ನೋಡಿರೋದ್ರಲ್ಲಿ ಒಂದು 3,000 ಕ್ಲೋಸ್ ಆಗಿದೆ. ನಾವು ಬಂದಮೇಲೆ ಯಾವುದೇ ಕಾರಣಕ್ಕೆ ವಾಲಂಟ್ರಿ ಆಗಿ ಒಂದು ಶಾಲೆನೂ ಕೂಡ, ನಾನು ಮುಂಚೆನೂ ಕೂಡ ಹೇಳಿದ್ದೀನಿ, ಈಗಲೂ ಕೂಡ ಹೇಳಿದ್ದೀನಿ, ನಾವು ಮಾಡಲ್ಲ. ದಾಖಲಾತಿ ಬಂದಿಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಅದು ಇರುತ್ತೆ, ಶಾಲೆ ದಾಖಲಾತಿ ಬರುತ್ತೆ ಅಂತೇಳಿ ನಾವು ಕೂಡ ವಿಶ್ವಾಸದಿಂದ ಕಾಯ್ತಾ ಇರ್ತೀವಿ. ಆದರೆ ಇವರು 98,000 ದೇಶ ಹಾಳು ಮಾಡಿ
ದೇಶನ ಪೀಸ್ ಮಾಡಿ ಎಜುಕೇಷನ್ ಸಿಸ್ಟಮ್ನ ಹಾಳು ಮಾಡಿ ಇಲ್ಲದೆ ಇರ್ತಕ್ಕಂಥ ಭಾಷೆನ ಹೇರ್ತಕ್ಕಂಥ ಪದ್ಧತಿನ ತರೋದು ಹೋಗೋದು ಈ ಥರ ಮಾಡಿ ಆ ಲೋಕಲ್ ಲ್ಯಾಂಗ್ವೇಜಿಗೆ ವ್ಯಾಲ್ಯೂ ಕೊಡದೆ ಇರ್ತಕ್ಕಂಥ ರೀತಿಯಲ್ಲಿ BJP ಅವ್ರು ಮಾಡ್ತಾರಲ್ಲ ಅವ್ರನ್ನ ತಗೊಳ್ಬೇಕಾಗತ್ತೆ.